ಏಯ್, ಈಗೇನ್ ತರಲೆ ಮಾಡಕ್ ಬಂದಿದ್ಯಾ? ಮೊನ್ನೆ ಏನೋ ನಿಮ್ ಕತೆ ಕೇಳಿದ್ವಿ. ಯಾಕೆ ಅಂದ್ರೆ 3 ದಿನ ಟೈಮ್ ಇದೆ ಅಂತ. ಆದ್ರೆ ಇವತ್ತು ಯಾವ ಕತೆನೂ ಕೇಳಕ್ ರೆಡಿ ಇಲ್ಲ. ಮನಿ ಕೊಟ್ರೆ ತಗೋತೀರಾ ಅಲ್ವಾ? ಮನಿನಾ? ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ, ಮನಿನೇ. ಇವತ್ ನಾವ್ ಕತೆ ಹೇಳಕ್ ಬಂದಿಲ್ಲ ಅಣ್ಣ, ಕಾಸ್ ಕೊಡಕ್ ಬಂದಿದೀವಿ. ಏನ್ ಮುಖ ನೋಡ್ತಾ ಇದ್ದೀರಾ? ನೀವ್ ಹೇಳಿದ ದುಡ್ಡು ಇದ್ರ ಕೈತೆ. ಇನ್ಮೇಲೆ ನಮ್ ಜಾಗ ತಂಟೆಗೆ ಬರಬೇಡಿ. ನಿಮ್ಮ ವ್ಯವಹಾರ ಮುಗೀತು. ಇದ್ರಲ್ಲಿ 3 ಲಕ್ಷ ಇದೆಯಾ? ಐತೆ. 3 ಲಕ್ಷ ಇದೆ ಅಂತ ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ ಅಂದ್ರೆ ದಟ್ ಬ್ಯಾಗ್, ದಟ್ ಓನ್ಲಿ ಗ್ಯಾರಂಟಿ. ಕೂತ್ಕೊಂಡು ಆರಾಮ್ಸೆ ಎಣಿಸ್ಕೊಳ್ಳಿ. ಏಯ್, ತಗೊಳ ಎಣ್ಸು. ಅಣ್ಣ ಏನಣ್ಣ ಇದು? ಏನ್ರೋ? ಬರೀ ಚಿತ್ರ ಕಾಸು. ಇದನ್ನೆಲ್ಲ ಎಣ್ಸೋ ಅಷ್ಟರಲ್ಲಿ ನಮ್ಮ ಹೆಣ ಬಿದ್ದೈತದಷ್ಟೇ. ಏಯ್, ತೆಗ್ಯೋ ಗಾಡಿನ, ತೆಗ್ಯೋ. ನೋಡು, ನಾವ್ ದುಡ್ಡು ಕೊಡಕ್ಕಿಲ್ಲ ಅನ್ಕೊಂಡ್ಬಿಟ್ಟಿದ್ರು. ಈಗ ನೋಡು ಹೆಂಗ್ ಮುಖ ಮುಚ್ಕೊಂಡು ಹೋದ್ರು. ಇನ್ಮೇಲೆ ದಟ್ ಪೀಪಲ್ ನಾಟ್ ಕಮ್ ಟು ನಮ್ ತಂಟೆ ಅಲ್ವಾ ತಾತ? ಬಂದು ಬಿಡ್ಲಿ, ಬೆಂಡೆ ಹತ್ಬಿಡ್ತೀನಿ. ನೀವೆಲ್ಲ ಯಾರು ಚಿಂತೆ ಮಾಡಬೇಡಿ. ಇನ್ಮ್ಯಾಲಿಂದ ನಮ್ಗೆ ಸಮಸ್ಯೆ ಬರಕ್ಕಿಲ್ಲ, ಆರಾಮಾಗಿರಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನವ. ನಮ್ಮ ಜಾಗನ ನಮ್ಗೆ ಉಳಿಸ್ಕೊಟ್ಬಿಟ್ರಿ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ. ನಮಗೂ ಹಂಗೆ ಆಯ್ತು. ನನಗೇನಾಗಿದೆ? ನನ್ನನ್ನು ಈ ಥರ ನೋಡೋಕ್ಕಾಗ್ತಿಲ್ಲ ಅಂದರೆ ಏನರ್ಥ? ಸೀತಾ, ನಿಂಗೆ ಏನಾಗಿದೆ ಅಂತ ನಿನಗೆ ಗೊತ್ತಿಲ್ಲ ಕಣೆ. ಅದಕ್ಕೆ ಹೀಗೆಲ್ಲ ಆಡ್ತಿದ್ಯಾ. ನೀ ಹೀಗಿರ್ಬಾರ್ದು ಕಣೆ, ಹುಷಾರಾಗಿರ್ಬೇಕು. ರಾಮ್ ಜೊತೆ ಖುಷಿಯಾಗಿರ್ಬೇಕು. ಇಲ್ಲಿ ನೀನ್ ಈ ತರ ಆಡ್ತಿದ್ಯಾ, ಅಲ್ಲಿ ರಾಮ್ ಒಳಗೊಳಗೆ ದುಃಖ ಪಡ್ಕೊಂಡು ಒದ್ದಾಡ್ತಾ ಇದ್ದಾನ ಕಣೆ. ನನಗಿದನ್ನ ನೋಡಕ್ ಆಗ್ತಿಲ್ಲ ಕಣೆ. ಇದೆಲ್ಲ ಇನ್ನು ಎಷ್ಟು ದಿನ? ನೀ ಸರಿ ಹೋಗ್ಬೇಕು ಕಣೆ, ನೀ ಸ್ಟ್ರಾಂಗ್ ಆಗ್ಬೇಕು. ಪ್ರಿಯಾ, 1 ನಿಮಿಷ. ಏನಾಯ್ತು ಅಂತ ಸರಿಯಾಗಿ ಹೇಳು. ನಾನ್ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನನ್ಗೇನಾಗಿದೆ? ರಾಮ್ ಯಾಕೆ ಒದ್ದಾಡ್ತಿದ್ದಾರೆ? ಯಾಕಂದ್ರೆ ಹೇಳು. ಯಾಕಂದ್ರೆ ಸಿಹಿ ಇಲ್ಲ ಕಣೆ. ಸತ್ಯನ ನೀನು ಒಪ್ಕೊಳ್ಳೇಬೇಕು. ಏನು? ಸಿಹಿ ಇಲ್ವಾ? ಯಾಕೆ ಪ್ರಿಯ ಏನೇನೋ ಮಾತಾಡ್ತಿದ್ಯಾ? ಅವಳು ನಮ್ ಜೊತೆನೆ ಇದ್ದಾಳಲ್ಲ, ನೋಡಲಿ. ಸೀತಾ, ಅದು ಸಿಹಿ ಅಲ್ಲ ಕಣೆ. ಪ್ರಿಯ, ಏನೇ ಆಗಿದೆ ನಿನ್ಗೆ? ಅದು ಸಿಹಿ ಅಲ್ಲ ಅಂದ್ರೆ ಮತ್ತಿನ್ಯಾರು? ಸಿಹಿ, ನೋಡು, ಪ್ರಿಯಾ ನಿನ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾಳೆ. ನಾನು ಏನೇನೋ ಮಾತಾಡ್ತಿಲ್ಲ ಕಣೆ, ಸತ್ಯ ಹೇಳ್ತೀನಿ ಕೇಳಿಸ್ಕೊ. ಸಿಹಿ ಆಕ್ಸಿಡೆಂಟ್ ಅಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು ಕಣೆ. ಅವಳು ಬದುಕಿಲ್ಲ. ಏನಂದೆ ನೀನು? ಹೌದು, ಸಿಹಿ ಬದುಕಿಲ್ಲ.
ಸಲ ಈ ತರ ಎಲ್ಲ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಪ್ರಿಯಾ. ಸಿಹಿ ಬಗ್ಗೆ ಈ ತರ ಎಲ್ಲ ಮಾತಾಡ್ತೇನೆ, ನಿನ್ಗೆ ಹೇಗೆ ಮನ್ಸು ಬರುತ್ತೆ? ನೀನು ನನ್ನ ಬೆಸ್ಟ್ ಫ್ರೆಂಡ್ ಕಣೆ, ನಿನ್ ಬಾಯಲ್ಲಿ ಇಂಥ ಮಾತಾ? ಪ್ರಿಯಾ, ಇನ್ನೊಂದು ಕ್ಷಣನೂ ನನ್ನ ಕಣ್ಮುಂದೆ ಇರ್ಬೇಡ, ಹೊರಟೋಗು. ಹೋಗು ಅಂದೆ, ಹೋಗು. ಇಲ್ಲ ಸಿಹಿ, ನಾನು ಅವಳ ಮಾತು ಕೇಳೋದಿಲ್ಲ. ನೀನ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಸಿಹಿ, ಪ್ಲೀಸ್ ಕಣೆ. ಅದೇನೋ ಅಂತಾರಲ್ಲ, ಗುಡ್ದಂಗ್ ಬಂದಿರೋ ಸಮಸ್ಯೆ ಕಡ್ಡಿ ಹಂಗೆ ಸರ್ದೋಯ್ತು ಅಂತ, ಹಂಗೆ ಆಯ್ತು ಇದೂನುವೆ. ನಮ್ಮ ಜಾಗನ ಎಲ್ಲಿ ಅವ್ನು ತಗೋತಾನೋ ಅಂತ ಹೆದರಿಕೆ ಆಗಿತ್ತು. ಸದ್ಯ ಬಚಾವಾದ್ವಿ. ಗಾಡ್ ಬ್ಲೆಸ್ ಅಲ್ವ ತಾತ? ಎಲ್ಲ ನಮ್ಮ ಅಂಗಳಮ್ಮ ಇಂದಾನೆ ಜಕೇಣ. ನಾನು ಅಂಗಳಮ್ಮ ತವ ಕೇಳ್ಕೊಂಡಿದ್ದೆ, ಆ ರೌಡಿಗಳು ನಮ್ ಜಾಗ ತಗೊಂಡೇ ಇರ್ಲಿ, ನಮ್ ತಟ್ಟೆಗ್ ಬರ್ದೇ ಇರ್ಲಿ ಅಂತ. ನೋಡು, ಆ ಅಂಗಳಮ್ಮ ಹಂಗೆ ಮಾಡಿದಾಳೆ. ನಾನು ಅದನ್ನ ಹೇಳಿದ್ದು ಸುಬ್ಬಿ. ಗಾಡ್ ಅಂದ್ರೆ ಅಂಗಳಮ್ಮ, ಬ್ಲೆಸ್ ಅಂದ್ರೆ ಕರುಣೆ ಅಲ್ವಾ? ಕರುಣೆ ಅಲ್ಲ, ಅದು ಆಶೀರ್ವಾದ ಅಂತ. ನಮ್ಮ ಅಂಗಳಮ್ಮ ಕೇಳಿದ್ದೆಲ್ಲ ಕೊಡ್ತಾಳೆ. ಎಲ್ಲ ಕೊಡ್ತಾಳೆ. ಅರೆ ನಿಮ್ಮ ಅಮ್ಮನೊಂದು ಬಿಟ್ಟು. ನೀನ್ ಯಾವ್ದೇ ಅಪ್ಲಿಕೇಶನ್ ಹಾಕಿದ್ರು ಅಂಗಳಮ್ಮ ಎಸ್ ಅಂತಾಳೆ, ಆದ್ರೆ ಅಮ್ಮ ಅಂತ ಕೇಳಿದ್ರೆ ನೋ. ಏ ಪುಟ್ಲಿಂಗು, ನಿಂಗ್ ಸುಬ್ಬಿ ಕಾಲು ಹಿಡಿದು ಹೋದ್ರೆ ತಿಂದಿದ್ದ ಅರ್ಗಕ್ಕಿರಲ್ಲ. ಏನಾರ ಹೇಳ್ತಾನಪ್ಪ. ಸುಬ್ಬಿ, ನೀನ್ ಬೇಜಾರ್ ಮಾಡ್ಕೋಬೇಡ ಆಯ್ತಾ? ಇಲ್ಲಪ್ಪ, ನನ್ಗೆ ಬೇಜಾರ್ ಗೀಜಾರ್ ಏನೂ ಇಲ್ಲ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ಎಲ್ಲದಕ್ಕೂ ಟೈಮು ಅನ್ನೋದು ಬರ್ಬೇಕಂತೆ. ನನ್ಗೆ ಗೊತ್ತೈತೆ, ಬರೋ ಟೈಮ್ಗೆ ನಮ್ಮಮ್ಮ ಬಂದೇ ಬರ್ತಾರೆ. ನನ್ನನ್ನ ಕರ್ಕೊಂಡು ಹೋಗೇ ಹೋಗ್ತಾರೆ. ಆಯ್ತಾಯ್ತು, ಈಗ ನಮ್ಮ ಕೆಲ್ಸದ ಟೈಮು. ಹಿಂಗೆ ಅರಟೆ ಹೊಡೆಯೋದ್ಬಿಟ್ಟು ಕೆಲ್ಸದ ಕಡೆ ಗಮನ ಕೊಡಿ. ಹೌದ್ ತಾತ, ಇವತ್ತೇನಾದ್ರೂ ಮಾಡಿ ಒಂದಷ್ಟು ಸಂಪಾದನೆ ಮಾಡ್ಲೇಬೇಕು. ಕೈಯಲ್ಲಿರೋ ಮನಿ ಎಲ್ಲ ಎಂಟಿ. ಹ್ಞೂ, ಮತ್ತೆ ನೀವೆಲ್ಲ ಕೆಲ್ಸಕ್ಕೆ ನಮ್ಮ ಮಾತೆ ಜಾಸ್ತಿ ಆಡಿದ್ರೆ ಕೈ ಜೊತೆ ಹೊಟ್ಟೆನೂ ಎಂಟಿ ಆಗುತ್ತೆ. ನಡ್ರಿ ನಡ್ರಿ. ತಾತ ನೋಡ್ತಾ ಇರಿ, ಇವತ್ತೆಂತಾರು ಮಾಡಿ ದುಡ್ಡು ಹೊಡಿಯುವ. ತಾತ ನೀವು ಹೋಯ್ತಾ ಇರಿ, ನಾನು ಅಂಗಳಮ್ಮನಿಗೆ ನಮಸ್ಕಾರ ಮಾಡಿ ಬರ್ತೀನಿ. ಶ್ವೇತಾ. ಹಾಂ ಮೇಡಮ್. ಸೀತಂಗೆ ಜ್ಯೂಸ್ ಕೊಟ್ರಾ? ಕೊಟ್ಟಿಲ್ಲ ಮೇಡಮ್. ಯಾವಾಗ ಹೇಳಿದ್ ನಾನು ಜ್ಯೂಸ್ ಕೊಡಿ ಅಂತ? ಬೇಗ ಹೋಗಿ ಜ್ಯೂಸ್ ರೆಡಿ ಮಾಡಿ. ಸರಿ ಮೇಡಮ್, ಆಯಿತು. ಹೇಳು ಮೇಡಮ್, ಆ ಸ್ಲಮ್ನವರು ದುಡ್ಡು ಕೊಟ್ಬಿಟ್ರು. ವಾಟ್? ಇದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ಯಾ? ನನಗೆ ಬೇಕಾಗಿರೋದು ಆ ಜಾಗ. ಜುಜ್ಬಿ 3 ಲಕ್ಷ ಅಲ್ಲ. ಆ ದುಡ್ಡು ತಗೊಂಡು ವಾಪಸ್ ಹೇಗೆ ಬಂದೆ? ಮೇಡಮ್, ಅದು ಮೊನ್ನೆನೆ ಕೆಲಸ ಮುಗಿಸಿ ಅಂದೆ, ಕೇಳಲಿಲ್ಲ. ಈಗ ಹೊಸ ಸಮಸ್ಯೆ ತಂದಿಟ್ಟಿದ್ದೀರಾ. ಛೆ! ನೋಡಿ, ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಜಾಗ ನನಗೆ ಬೇಕು ಅಷ್ಟೇ. ಅಲ್ಲಿರೋ ಜನನ ಏನು ಮಾಡ್ತೀಯಾ, ಹೇಗೆ ಓಡಿಸ್ತೀಯಾ, ಅದೆಲ್ಲ ನಿನಗೆ ಬಿಟ್ಟಿದ್ದು. ಈ ಬಡ್ಡಿ ಬಂಗಾರ ಬಡ್ಡಿ ಯಾರಿಗೂ ತೊಂದರೆ ಕೊಡ್ತಿದ್ದಾರೆ. ಎಷ್ಟು ಕೆಟ್ಟವ್ರು ಇವರು. ಹೌದು, ಆ ಸ್ಲಮ್ ಜನದ ಹತ್ರ 3 ಲಕ್ಷ ಹೇಗೆ ಬಂತು? ಅವ್ರು ಹೇಗೆ ಕೊಟ್ರು? ಮೇಡಮ್, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ನಿನಗೆ ಮೊದಲೇ ಈ ಯೋಚನೆ ಬರಲಿಲ್ಲ? ಮೇಡಮ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತು, ನಾನು ನೋಡ್ಕೋತೀನಿ. ಅಂಗಳಮ್ಮ
ನನ್ನ ಮತ್ತೆ ಅಮ್ಮನ ಯಾವಾಗ ಒಂದ್ ಮಾಡ್ತೀಯ? ಆದಷ್ಟು ಬೇಗ ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀಯ ಅಲ್ವಾ? ನೀನು ಬಲ್ಗಡೆಯಿಂದ ಹೂ ಕೊಟ್ಟಿದ್ಯಾ ಅಂದ್ರೆ ನಾನು ಕೇಳಿದ್ದು ಆಗ್ತೈತೆ ಅಂತ. ನಿಂತ್ಕೊಳ್ಳಿ ಮೇಡಮ್. ಅದಕ್ಕೆ ಡಾಕ್ಟ್ರ್ ಕೊಟ್ಟು ಪೌಡ್ರ್ ಹಾಕಿದ್ರ? ಅದು ಮೇಡಮ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಮೇಡಮ್. ಇಡೋದನ್ನ ಇಡೋ ಜಾಗದಲ್ಲಿ ಇಟ್ಟರೆ ಎಲ್ಲ ಕೈಗೆ ಸಿಗುತ್ತೆ. ವಾವ್, ಡ್ರಿಂಕ್ಸ್ ಬ್ರೇಕ್ ತಗೊಳ್ಳೋಣ ಅನ್ಕೊಂಡೆ. ಡ್ರಿಂಕ್ಸ್ ರೆಡಿ ಇದೆ. ಥ್ಯಾಂಕ್ ಯು ಶ್ವೇತಾ. ಅದು ನಿನಗಲ್ಲ. ನನಗಲ್ವಾ? ಅದು ಸೀತಂಗೆ. ಓ, ಅವಳು ಬೆಳಗ್ಗೆಯಿಂದ ಪೂಜೆ ಅಂತ ಏನೂ ತಿಂದಿಲ್ಲ. ಕಾರ್ಯ ಮುಗಿಯೋದು ಎಷ್ಟೊತ್ತಾಗುತ್ತೋ ಏನೋ. ಅವಳಿಗೆ ಹುಷಾರಿಲ್ವಲ್ಲ, ತೊಗೊಂಡೋಗಿ ಕೊಟ್ಟು ಬನ್ನಿ. ನಾನೇ ಕೊಡ್ತೀನಿ, ಕೊಡಿ. ಅದು ಸಾಧನಾ, ಅದು ಇಂಜೂರ್ಡ್ ಪ್ಲೇಯರ್ ಸೀತಂಗೆ. ಗೊತ್ತು ಬಾವ. ಹಾಂ, ಕ್ಯೂಟಕ್ಕ, ಅದನ್ನ ಸೀತಮ್ಮಗ್ ಕೊಡ್ಬೇಡಿ. ಆ ಜ್ಯೂಸ್ ಅಲ್ಲಿ ಬಡ್ಡಿ ಮಸಾಲ ಮಾಡಿ ಏನೋ ಪುಡಿ ಪುಡಿ ಹಾಕಿದ್ದಾರೆ. ಏನ್ ಗೊತ್ತಾತ, ನಾನು ಅಂಗಾಳಮ್ಮ ಹತ್ರ ಕೇಳ್ಕೊಂಡಿದ್ದೆ ನನ್ಗೆ ಅಪ್ಪ ಅಮ್ಮ ಸಿಗ್ಲಿ ಅಂತ. ಆಗ ಬಲ್ಗಡೆಯಿಂದ ಹೂ ಬಿತ್ತು. ಹಂಗಂದ್ರೆ ಅಪ್ಪ ಅಮ್ಮ ಸಿಗ್ತಾರೆ ಅಂತ ತಾನೆ? ನೋಡ್ ಸುಬ್ಬಿ, ನೀನು ಅಪ್ಪ ಅಮ್ಮ ಅನ್ಕೊಂಡಿದ್ರೆ ಕೆಲಸ ಮಾಡಕ್ ಹಾಕಿಲ್ಲ. ನೀನು ಸ್ವಲ್ಪ ಹೊತ್ತು ಆ ಯೋಚನೆ ಪಕ್ಕಕ್ಕಿಟ್ಟು ಕೆಲಸದ ಕಡೆ ಗಮನ ಕೊಡು. ಟುಡೇ ವಿಲ್ ನೋ ಕಲೆಕ್ಷನ್. ಐ ವಿಲ್ ಗೋ ಹೋಮ್ ಯಾರ್. ತಾತ, ಮತ್ ಯಾವ ಕಡೆ ಕೊಳ್ಳೆ ಹೊಡಿಯೋದು ಹೇಳಿ? ಸುಬ್ಬಿ, ಅಲ್ಲೇ ನೋಡ್ತಿದ್ಯಾ ಆ ಮನೆ ಕೊಳ್ಳೆ ಹೊಡಿವಂತ್ಲಾ? ತಾತ, ಅವರು ಆಸ್ಪತ್ರೆನಾಗೆ ಸಿಗ್ದವ್ರಲ್ವಾ? ಹೌದು, ಅವ್ರೇನೆ. ನಾವು ಅವ್ರ ಕಾರಿಂದ ದುಡ್ಡು ಕೊದ್ರುವೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ವಾ? ಅವ್ರು ಎಷ್ಟು ಒಳ್ಳೆಯವ್ರಲ್ವಾ? ಒಳ್ಳೆಯವ್ರಂತೆ, ಒಳ್ಳೆಯವರು. ಇಷ್ಟಕ್ಕೂ ಅವ್ರಿಗೆ ನಾವು ಕದ್ದಿರೋ ದುಡ್ಡು ದೊಡ್ಡದಲ್ಲ ಬಿಡು, ಅದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಆದರೆ ನಮ್ಮ ಸ್ಲಮ್ ಎಗ್ರಿಸಕ್ಕೆ ನೋಡ್ತಾ ಇರೋರು ಇವರೇನೆ. ಇವರ? ಹಾಂ, ಇವ್ರ ಕಂಪ್ನಿನೇ. ಅದೇನದು ದೇಸಾಯಿ ಕಂಪ್ನಿ. ಇವ್ರ ಹೆಸರು ದೇಸಾಯ್ಯ. ಶ್ರೀರಾಮ್ ದೇಸಾಯಿ ಅಂತ. ಹೆಸರಿಗೆ ಮಾತ್ರ ರಾಮ, ಬುದ್ಧಿ ರಾವಣಂದು. ಶ್ರೀಮಂತರೆಲ್ಲ ಇಷ್ಟೇ, ಬಡವ್ರನ್ನ ಬಡ್ಕೊಂಡು ತಿನ್ನೋದೇ ಇವ್ರ ಕೆಲಸ. ನೋಡಕ್ಕೆ ಒಳ್ಳೆಯವ್ರ ತರ ಇದಾರೆ. ಮತ್ತೆ ಅದಕ್ಕೆ ಹೇಳಿದ್ದು
ಮುಖ ನೋಡಿ ಮಣೆ ಹಾಕಬಾರ್ದು ಅಂತ. ಒಳ್ಳೆತನ ಅಂದರೆ ಏನು ಅಂತ ಇಂಥವ್ರಿಗೆ ಗೊತ್ತೇ ಇರಲ್ಲ. ಹಂಗಿದ್ರೆ ತಾತ ನಾವ್ ಇಲ್ಲಿಂದಾನೇ ಕದ್ಯೋಣ, ಬುದ್ಧಿ ಕಲ್ಸೋಣ ಈ ದೊಡ್ಡ ಮನುಷ್ಯನ್ಗೆ. ನಮ್ ಜಾಗ ಬೇಕಾ ಇವ್ರಿಗೆ? ನೋಡ್ತೀರಿ. ಅವ್ರ ಮನೇಲಿ ಎಂತದ ಫಂಕ್ಷನ್ ನಡೀತಾ ಉಂಟು, ಜನ ಹೋಗ್ತಾ ಇದ್ದಾರೆ. ಹಂಗಿದ್ರೆ ಇದು ಕದಿಕ್ಕೆ ಕರೆಕ್ಟ್ ಟೈಮ್. ಕಮಾನ್ ಲೆಟ್ಸ್ ಗೋ ಗೈಸ್, ಕದಿಯೋಣ. ನಿಂತ್ಕೊಳ, ಎಲ್ರು ಹೂ ಅಂತ ಹೋಗೋದ್ ಬೇಡ, ಸಿಕ್ಕಾಕೋತೀವಿ. ಮತ್ತೆ ರಾತ್ರಿ ತನಕ ಕಾಯದಾ? ರಾತ್ರಿ ಗಂಟೆ ಯಾಕೆ ಕಾಯ್ಬೇಕು? ಬಂದಿದ್ದೀವಿ, ಕೆಲಸ ಮುಗಿಸ್ಕೊಂಡೇ ಹೋಗೋಣ. ಈಗ ನಾನ್ ಮಾತ್ರ ಹೋಗ್ತೀನಿ. ನೋ ನೋ ನೋ, ಸ್ಮಾರ್ಟ್ ಪುಟ್ಟಿ. ಓಕೆ, ನಾನೇ ಹೋಗ್ತೀನಿ. ಇಲ್ಲ ಜಕೇಣ, ನಾನೇ ಹೋಗ್ತೀನಿ, ನೀವೆಲ್ಲರೂ ಇಲ್ಲೇ ಇರಿ. ಪ್ರಿಯಾ, ಇನ್ನೊಂದು ಕ್ಷಣನೂ ನನ್ನ ಕಣ್ಮುಂದೆ ಏರ್ಪಡ ಹೊರಟೋಗು. ಹೋಗು ಅಂದೆ. ಹೋಗು. ಮುದ್ದು 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 ಮುದ್ದು, ಏನಾಯ್ತು? ಯಾಕೆ ಅಳ್ತಿದ್ಯಾ? ನೀವು ಹುಷಾರಾಗಿದ್ಯಾ ತಾನೇ? ಆಂಪೇನ್ ಏನಾದ್ರು? ಇಲ್ಲ ಅಶೋಕ್, ಮತ್ತೆ ಯಾಕೆ ಅಳ್ತಿದ್ಯಾ? ಸಿಹಿ ನೆನ್ಪಾಗ್ತಾನೆ ಇರ್ತಾಳೆ ಅಶೋಕ್. ಆದ್ರೆ ಸಿಹಿ ಸಿಹಿ ಅಂತ ಕನ್ವರ್ಸ್ತಿರೋ ಸೀತನ್ ಬಗ್ಗೆ ನಂಗೆ ತುಂಬಾ ಯೋಚನೆ ಆಗ್ತಿದೆ ಅಶೋಕ್. ಅದಕ್ಕೆ ಸೀತಂಗೆ ಎಲ್ಲ ವಿಷಯ ಹೇಳ್ಬೇಕು ಅಂತ ಹೋದೆ. ಸಿಹಿ ತೀರ್ಕೊಂಡಿರೋ ವಿಷಯ ಹೇಳ್ಬಿಟ್ಟೆ ಅಶೋಕ್. ಆದ್ರೆ ಅವಳು ನನ್ನನ್ನು ನಂಬಲೇ ಇಲ್ಲ ಗೊತ್ತಾ. ನನಗೆ ಹೊಡೆದು ಚೆನ್ನಾಗಿ ಬೈದು ರೂಮಿಂದ ದೂಕ್ಬಿಟ್ರು. ಸೀತಾ ನನಗೆ ಯಾವತ್ತೂ ಈ ತರ ಬೈದೇ ಇರ್ಲಿಲ್ಲ ಅಶೋಕ್. ಆದ್ರೆ ಇವತ್ತು ಆಯ್ತು ಆಯ್ತು ಮುದ್ದು ಮುದ್ದು, ಪ್ಲೀಸ್ ಅಳಬೇಡ. ಆದ್ರೆ ನೀನ್ ಸೀತನ ಹತ್ರ ಸತ್ಯ ಹೇಳ್ಬೇಕು ಅಂತ ಹೋಗಿ ತಪ್ಪಲ್ವಾ? ಅವಳಿಗೆ ನಾನು ರಿಯಾಲಿಟಿನ ಅರ್ಥ ಮಾಡಿಸ್ತಿದ್ದೆ ಅಷ್ಟೇ ಅಶೋಕ್. ನನಗೆ ಗೊತ್ತು, ನಿನ್ನ ಇಂಟೆನ್ಷನ್ನು ನನಗೆ ಅರ್ಥ ಆಗುತ್ತೆ. ಆದರೆ ಸೀತಾ ಇವಾಗ ಯಾವ ಕಂಡೀಷನ್ ಇದ್ದಾಳೋ, ನಿಂಗೆ ಏನೇ ಹೇಳಿದ್ರು ಕೂಡ ಅವಳು ಅದನ್ನ ತಗೊಳ್ಳಲ್ಲ. ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದ್ದಾಳೆ. ನನ್ನ ಫ್ರೆಂಡ್ ನನಗೆ ಅದನ್ನ ನೋಡಕ್ ಆಗ್ತಿಲ್ಲ ಅಶೋಕ್. ಹೌದು, ನನ್ನ ಕೈಲೂ ನೋಡೋಕ್ಕಾಗಲ್ಲ. ಆದರೆ ಒಂದು ವಿಷಯ ಯೋಚನೆ ಮಾಡು, ನಿನಗೆ ನನಗೆ ಇಷ್ಟೊಂದು ಕಷ್ಟ ಆಗ್ತಿದೆ ಅಂತಂದರೆ ಪಾಪ ರಾಮ್ಗೆ ಇನ್ನೇಂಗೆ ಆಗ್ಬೇಡ. ಆದರೆ ಅವನು ಯಾವತ್ತಾದರೂ ನಾನು ಇರೋ ಸತ್ಯನ ಸೀತನ ಹತ್ರ ಹೋಗಿ ಹೇಳ್ತೀನಿ ಅಂತ ಹೋಗಿದ್ದಾನ? ಏನೇ ಆದ್ರೂ ಸಹಿಸ್ಕೊಂಡು ನಿಧಾನಕ್ಕೆ ಸೀತಂಗೆ ಅರ್ಥ ಮಾಡಿಸ್ಬೇಕು ಅಂತ ಕಾಯ್ತಾ ಇಲ್ವಾ? ಹೇಳು. ಸೀತಾ ಇವಾಗ ಯಾವ ಕಂಡೀಷನ್ಲಿದ್ದಾಳೋ, ನಿನ್ನ ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಮರ್ತ್ಬಿಟ್ಟಿರ್ತಾಳೆ. ಮುದ್ದು, ಅವಳೊಂಥರ ಮಗು ಥರ. ಈಗ ಮಗು ಗೊತ್ತಿಲ್ಲದೆ ನಿನ್ನ ಮೇಲೆ ಕೈ ಮಾಡಿದ್ರೆ, ನಿನ್ನನ್ನು ಬೈದ್ರೆ, ನೀನು ಸಿಟ್ಟು ಮಾಡ್ಕೊಳ್ದೆ ಹೇಗೆ ರಿಯಾಕ್ಟ್ ಮಾಡ್ತೀಯೋ, ಹೇಗೆ ಹ್ಯಾಂಡಲ್ ಮಾಡ್ತೀಯೋ, ಅದೇ ರೀತಿ ಸೀತನೂ ಕೂಡ ಹ್ಯಾಂಡಲ್ ಮಾಡಬೇಕು. ಐ ಅಂಡರ್ಸ್ಟ್ಯಾಂಡ್ ಅಶೋಕ್. ನನಗೆ ಸೀತನ್ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ. ಆದ್ರೆ ಅವಳು ಯಾವಾಗ ಮೊದ್ಲಿನ ತರ ಆಗ್ತಾಳೆ? ಸರಿ ಹೋಗೋದೇ ಇಲ್ವಾ ಅಶೋಕ್ ಅವಳು? ಆಗ್ತಾಳೆ ಮುದ್ದು, ಮೊದಲಿನ ಥರ ಆಗ್ತಾಳೆ. ಎಲ್ಲ ಸರಿ ಹೋಗುತ್ತೆ.
ಸೀತಾ ತಗೋ ಜ್ಯೂಸ್ ಕುಡಿ. ಬೇಡ ಸೀತಮ್ಮ ತಗೋಬೇಡ, ಕ್ಯೂಟ್ ಕೊಡ್ಬೇಡಿ. ಚಿಕ್ಕಿ ಫಸ್ಟ್ ಟೈಮ್ ಸಿಹಿ ಮನೆಗೆ ಬಂದಿದ್ದು ನೆನಪಿದ್ಯಾ ನಿಮಗೆ? ರಾಮ್ಗೆ ಆಕ್ಸಿಡೆಂಟ್ ಆದಾಗ ರಾಮ್ನ ನೋಡೋದಕ್ಕೆ ಅವಳೊಬ್ಳೆ ಬಂದಿದ್ಲಲ್ಲ. ಕಳ್ಳಿ ಹೇಳ್ದೆ ಕೇಳದೆ ಬಂದಿದ್ಲು ಗೊತ್ತಾ? ಅದೆಲ್ಲ ಚಿಕ್ಕಿ, ನನಗೆ ರಾಮ್ಗೆ ಮದುವೆ ಮಾತುಕತೆ ನಡೀತಿತ್ತಲ್ಲ, ಆಗ ಮನೇಲಿ ಹೋಮ ನಡೀತಿತ್ತು. ನಾವೆಲ್ಲ ಒಳಗೆ ಬಂದಿದ್ವಿ, ಸಿಹಿ ಮಾತ್ರ ಒಳಗೆ ಬರಲೇ ಇಲ್ಲ. ಅವಾಗ ನಾನು ಹೇಳ್ತಿರೋದು. ನೆನಪಿದೆ ಸೀತಾ. ಮಾವಯ್ಯ ಕರಿಯೋ ತನಕ ಬರಲ್ಲ ಅಂತ ಹೊರಗೆ ನಿಂತಿದ್ಲಲ್ಲ, ಆಮೇಲೆ ಮಾವಯ್ಯ ಬಾಯಿ ತುಂಬ ಮೊಮ್ಮಗಳೇ ಬಾ ಒಳಗೆ ಅಂದ್ಮೇಲೆ ಬಂದ್ಲು. ಸೀತಾ, ಈಗ ಯಾಕೆ ಇದನ್ನೆಲ್ಲ ನೆನ್ಸ್ಕೊಳ್ತಾ ಇದೆಯಾ? ತಗೋ ಜ್ಯೂಸ್ ಕುಡಿ. ಕ್ಯೂಟ್ ಅಕ್ಕ, ಆ ಜ್ಯೂಸ್ ಸೀತಮ್ಮ ಕೊಡ್ಬೇಡಿ ಪ್ಲೀಸ್. ಏನೋ ಗೊತ್ತಿಲ್ಲ ಚಿಕ್ಕಿ, ಅದೆಲ್ಲ ನೆನ್ಪು ಬರ್ತಿದೆ. ಸಿಹಿ ಮನೆಗೆ ಬಂದಿತ್ತು, ನಿಮ್ಮನ್ನೆಲ್ಲ ಹಚ್ಕೊಂಡಿತ್ತು, ಓಡಿತ್ತು, ಆಡಿತ್ತು. ಸಿಹಿ ಮತ್ತೆ ಅನಿ ಫ್ರೆಂಡ್ಸ್ ಆಗಿತ್ತು. ಇದೆಲ್ಲ ನೆನಪಿಗೆ ಬರ್ತಿದೆ. ಯಾಕೆ ಅಂದರೆ ಸಿಹಿ ಬದುಕಿಲ್ಲ ಅಂತ ನಿನ್ನ ಮನ್ಸಿಗೆ ಗೊತ್ತು ಸೀತಾ, ಅದಕ್ಕೆ ನಿನಗೆ ಹಳೇದೆಲ್ಲ ನೆನಪಾಗ್ತದೆ. ಆದರೆ ನೀನು ಸಿಹಿ ಸಾವನ್ನ ಒಪ್ಕೊಳ್ತಿಲ್ಲ ಅಷ್ಟೇ. ಈ ಮನೇಲಿ ಫಸ್ಟ್ ಫ್ರೆಂಡ್ ಆಗಿದ್ದು ನೀವೇ, ಅದಕ್ಕೆ ನಿಮ್ಮನ್ನ ಸಿಹಿ ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅಲ್ವಾ ಸಿಹಿ? ನನಗೆ ಈ ಮನೆಯಲ್ಲಿ ಮೊದಲು ಇಷ್ಟ ಆಗಿದ್ದು ನಮ್ಮ ಕ್ಯೂಟ್ ಅಕ್ಕ, ಆಮೇಲೆ ಸತ್ಯ ಅಂಕಲ್ಲು, ಆನಿ, ಬೀಗ್ರು. ನನಗೆ ಅಕ್ಕೋಶ್ ಅಂಕಲ್ ಮದುವೆ ಅಲ್ಲೇ ಫ್ರೆಂಡ್ ಆಗಿದ್ದು. ಸೀತಾ, ಬೆಳಗ್ಗೆಯಿಂದ ನೀನು ತಿಂಡಿನೂ ತಿಂದಿಲ್ಲ, ಜಾಸ್ತಿ ಹೊತ್ತು ಉಪವಾಸ ಇರಬೇಡ. ತಗೋ ಜ್ಯೂಸ್ ಕುಡಿ. ಸೀತಮ್ಮ ಪ್ಲೀಸ್ ನೀನು ಆ ಜ್ಯೂಸ್ ಕುಡಿಬೇಡ. ಅಯ್ಯೋ ಸೀತಮ್ಮ, ನಾನು ನಿನ್ಗೆ ಹೆಂಗೆ